ನಮಸ್ಕಾರ ಸ್ನೇಹಿತರೆ. ಈಗ 3 ದಿನದ ಹಿಂದೆ RCB ಸೆಲೆಬ್ರೇಷನ್ನಲ್ಲಿ ಆಗಿದ ಚಾತುರ್ಯ ಅನಾಹುತ ಎಲ್ಲರಿಗೂ ಗೊತ್ತೇ ಇದೆ. ಅದನ್ನು ನಾವು ಯಾರೂ ಸಮರ್ಥಿಸ್ಕೊಳ್ತಾ ಇಲ್ಲ, ನಾನು ಸಮರ್ಥಿಸ್ಕೊಳ್ತಾ ಇಲ್ಲ. ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ನಾನು ಕೂಡ ಅದನ್ನು ಸಮರ್ಥಿಸ್ಕೊಳ್ತಾ ಇಲ್ಲ. ಅದ್ರ ಬಗ್ಗೆ ಪಕ್ಷದ ಪರವಾಗಿ ಕಾರ್ಯಕರ್ತನಾಗಿ ನನಗೂ ಕೂಡ ಭಾಳ ದುಃಖ ಇದೆ. ಸಾಮಾನ್ಯ ನಾಗರಿಕನಾಗಿ, ಒಬ್ಬ ಕನ್ನಡಿಗನಾಗಿ ತುಂಬ ದುಃಖ ಇದೆ. ಅದಾಯಿತು, ತುಂಬ ದೊಡ್ಡ ಅನಾಹುತ ಆಗಬಾರ್ದಾಗಿತ್ತು, ಆಯಿತು. ಅದನ್ನು ಕಾಂಗ್ರೆಸ್ ಪಕ್ಷ ಉದ್ದೇಶಪೂರ್ವಕವಾಗಿ ಖಂಡಿತ ಮಾಡಿಲ್ಲ. ಅದು ಎಲ್ಲರಿಗೂ, ಸಾಮಾನ್ಯ ಜ್ಞಾನ ಇರೋ ಎಲ್ಲರಿಗೂ ಅರ್ಥ ಆಗುತ್ತೆ. ಪಕ್ಷದ ಒಂದು ನಿರ್ಧಾರ ಏನಿತ್ತು, 18 ವರ್ಷದ ನಂತರ RCB ತಂಡ ಏನು ಹೊರಗಡೆದೇ ತಂಡ ಅಲ್ಲ, ನಮ್ಮದೇ ತಂಡ, ಬೆಂಗಳೂರು ತಂಡ, ಕರ್ನಾಟಕ ತಂಡ. ಅದನ್ನು ನಾವೇ ಕನ್ನಡಿಗರು 7 ಕೋಟಿ ಜನ ತುಂಬ ನಮ್ಮ ಮನೆ ಮಗ, ಮನೆ ಮಗು, ನಮ್ಮ ಮನೆ ಮಗಳು, ಮಗ, ನಮ್ಮದೇ ಆ ಒಂದು ಅದ್ಭುತ ಭಾವನೆಯಲ್ಲಿ RCBನ ಇಷ್ಟಪಟ್ಟಿದ್ದಾರೆ. ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದ ವೃದ್ಧರವರೆಗೂ ಎಲ್ಲರೂ, ಎಲ್ಲ ವಯೋಮಾನದವರು, ಎಲ್ಲ ರೀತಿಯ ಕನ್ನಡಿಗರು, ಅಂದರೆ ಅವರು ಹೆಣ್ಮಕ್ಳಾಗಿರಲಿ, ಹೆಂಗಸರಾಗಿರಲಿ, ಚಿಕ್ಕ ಹುಡುಗಿರಾಗಿರಲಿ, ಅವರು ಗೃಹಿಣಿ ಆಗಿರಲಿ, ಕೆಲಸಕ್ಕೆ ಹೋಗೋರಾಗಿರಲಿ, ವಿದ್ಯಾರ್ಥಿ ಆಗಿರಲಿ, ವಿದ್ಯಾರ್ಥಿನಿ ಆಗಿರಲಿ, ಎಲ್ಲ ಸೆಗ್ಮೆಂಟು, ಸಮಾಜದ, ರಾಜ್ಯದ ಎಲ್ಲ ರೀತಿಯ ಜನ, ಕನ್ನಡಿಗರಷ್ಟೇ ಅಲ್ಲ, ಹೊರ ರಾಜ್ಯದವರು, ಕರ್ನಾಟಕದಲ್ಲಿರೋ ಹೊರ ರಾಜ್ಯಗಳು, ಅನ್ಯ ಭಾಷಿಕರು, ಬೇರೆ ರಾಜ್ಯದಲ್ಲಿರುವವರು, ಇಡೀ ದೇಶಾದ್ಯಂತ ಇರುವವರು, ಮತ್ತು ವಿದೇಶದಲ್ಲಿರುವ ಭಾರತೀಯರು ಹಾಗೂ ವಿದೇಶಿಗರು ಕೂಡ RCB ತಂಡನ ತುಂಬ ಇಷ್ಟಪಟ್ಟಿದ್ದಾರೆ. ಆ ರೀತಿ ಅದನ್ನು ಇಷ್ಟಪಡೋಕ್ಕೆ ಕಾರಣ 18 ವರ್ಷದ ನಿರಂತರ ಪ್ರಯತ್ನ ಪಟ್ಟರು ತಂಡ ಕಪ್ ಗೆಲ್ಲಕ್ಕಾಗಲಿಲ್ವಲ್ಲ. ಎಂತೆಂಥ ತಂಡಗಳೆಲ್ಲ ಕಪ್ ಹೊಡಿತು, ಇಂಥ ಅದ್ಭುತ ತಂಡ ಕಪ್ ಹೊಡೆಯೋಕ್ಕಾಗಲಿಲ್ವಲ್ಲ ಅನ್ನೋ ಒಂದು ಬೇಸರ, ಆ ಒಂದು ಪ್ರೀತಿ, ಅದೆಲ್ಲ RCBಗೆ ಈ ಮಟ್ಟಕ್ಕೆ, ಇಡೀ ಪ್ರಪಂಚ, ಕರ್ನಾಟಕ ಮತ್ತು ಇಡೀ ಪ್ರಪಂಚದಲ್ಲಿ ಆ ಮಟ್ಟಕ್ಕೆ ಫ್ಯಾನ್ ಫಾಲೋಯಿಂಗ್ ಏನು ಹೇಳ್ತೀವಿ ಅದಿದೆ. ಓಕೆ, ಕ್ರಿಕೆಟ್ ಇವತ್ತು ಬರೀ ಕ್ರಿಕೆಟ್ ಆಗಿಲ್ಲ, ಅದರಲ್ಲೂ IPL ಅಂತೂ ಬರೀ IPL ಆಗಿಲ್ಲ. ಅದು ಒಂದು ಈಗ ನಮಗೆ ಹಬ್ಬ, ಈಗ ನಾವು ದೊಡ್ಡ ಹಬ್ಬ ಮಾಡ್ತೀವಿ ಮನೆಗಳಲ್ಲಿ, ಸಾರ್ವಜನಿಕವಾಗಿ ಗಣೇಶ ಹಬ್ಬ ಮಾಡ್ತೀವಿ, ಎಲ್ಲರೂ ಕೂರಿಸ್ತೀವಿ. ಆಮೇಲೆ ಹಳ್ಳಿಗಳಲ್ಲಿ ಜಾತ್ರೆ ಮಾಡ್ತೀವಿ, ಊರಹಬ್ಬ ಅಂತ. ಅಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಸೇರ್ತಾರೆ. ದೊಡ್ಡ ದೇವಸ್ಥಾನಗಳು ಕರ್ನಾಟಕದಲ್ಲಿ ಆಗಲಿ, ಅಲ್ಲಿ ಹಬ್ಬ ಮಾಡಿದ್ರೆ ಆ ದೇವಸ್ಥಾನಗಳಲ್ಲಿ ವರ್ಷಕ್ಕೊಂದು ತೇರು ಎಳೆಯೋದ್ರು, ಲಕ್ಷಾಂತರ ಜನ ಸೇರ್ತಾರೆ. ಹಂಗೆ ಸೇರ್ತಾರೆ. ಇದು ಸಡನ್ನಾಗಿ ಆಗೋಯ್ತು. ಸರ್ಕಾರದ್ದು ನಾನು ತಪ್ಪಿಲ್ಲ ಅಂತ ಹೇಳಲ್ಲ, ಅವರು ಪ್ರಿಪೇರ್ ಆಗಬೇಕಿತ್ತು, ವೆಲ್ ಅಡ್ವಾನ್ಸ್. ಫೈನಲ್ ಬಂದ ತಕ್ಷಣವೇ ನೆಕ್ಸ್ಟ್ ಕಪ್ ಗೆದ್ದರೆ ಫೈನಲಲ್ಲಿ ಅದು ಏನು ಮಾಡಬೇಕು, ಸೆಲೆಬ್ರೇಷನ್ ಮಾಡಬೇಕಾ ಮಾಡಬಾರ್ದಾ, ಮಾಡಿದ್ರೆ ಹೆಂಗೆ ಮಾಡಬೇಕು, ಎಲ್ಲ ಪ್ಲ್ಯಾನ್ ಮಾಡಬೇಕಿತ್ತು. 1 ವಾರ ಟೈಮ್ ಇತ್ತು, ಮಾಡಲಿಲ್ಲ. ನಾನು ತಪ್ಪು ಅದರಲ್ಲಿ ಅದು ಒಪ್ಕೋತೀನಿ. ಅದಕ್ಕೆ ಏನೆಲ್ಲ ಮುಗಿಬಿದ್ದುಬಿಟ್ಟು ನೀವೇ ಹೊಣೆಗಾರರು, ಏನು ಸಿದ್ದರಾಮಯ್ಯ ಅವರೇ ಹೊಣೆಗಾರರು, DK ಶಿವಕುಮಾರ್ ಅವರೇ ಹೊಣೆಗಾರರು, ಹಂಗೆ ಅಂದ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಬೈದು, ಎಷ್ಟೆಷ್ಟು ಕೆಟ್ಟ ಮಾತಿದೆ ಬೈದು ಹಾಕಿ, ರಾಜೀನಾಮೆ ಕೊಡಿ, ಹೇಗೆ ಅದು ಬಾಲಿಶವಾದ ಒಂದು ರಿಯಾಕ್ಷನ್ನು. ಸಂಕಟ ಇದೆ, ಆ ಸಂಕಟದಲ್ಲಿ ಮಾತಾಡ್ತೀರಾ, ಬೈತೀರಾ, ಓಕೆ, ಅರ್ಥ ಮಾಡ್ಕೊಳ್ಳೋಣ, ಸಂಘದಲ್ಲಿ ಹೇಳ್ತೀರಾ ಅಂತ ಒಪ್ಕೊಳ್ಳೋಣ. ಅದು ಬಿಟ್ಬಿಟ್ಟು ನಿಮ್ಮದೇ ಏನೇನೋ ಷಡ್ಯಂತ್ರ, ಏನೇನೋ ಇದು ನಿಮಗೆ ಮೊದಲೇ ಕಾಂಗ್ರೆಸ್ ಸರ್ಕಾರದ ಹೇಟರ್ಸ್ಗಳಿದ್ದಾರೆ ಸುಮಾರು ಜನ. ಯಾರು BJP ಚಡಿಗಳು, RSS ಅವರೆಲ್ಲ, ಅವ್ರಿಗೆ ಕಾಂಗ್ರೆಸ್ ಕಂಡ್ರೆ ಆಗಲ್ಲ, ಆಲ್ರೆಡಿ ದ್ವೇಷ ತುಂಬಿಬಿಟ್ಟವ್ರೆ. ಕಾಂಗ್ರೆಸ್ ಅಂದರೆ ಏನು, ದೇಶದ್ರೋಹಿಗಳು ಹಾಗೆ ಅಂತ 3rd ಕ್ಲಾಸ್ ಮಾತುಗಳೆಲ್ಲ ಆಡ್ತಾರೆ. ಆಮೇಲೆ ಮುಸಲ್ಮಾನರು ಪರ ಇರೋದು, ಹಿಂದೂಗಳನ್ನ ತುಳಿತಾರೆ, ಹಾಗೆ ಬರೀ ಸುಳ್ಳು ಹೇಳಕ್ಕಂದೇ ಬಂದರು. ಆಯಿತಾ, ನಾವು 2 ವರ್ಷದಿಂದ ನಾವು ಇವರೆಲ್ಲ ಏನು ಸಾಚಾಗಳು, RSS ಅವರು, BJP ಅವರು ಹೇಳೋದಿಲ್ಲ ನಿಜ ಅನ್ಕೊಂಡಿದ್ವಿ. ಆದರೂ ಇವ್ರದ್ದು ಎಷ್ಟೊಂದು ವಿಷಯಗಳು ಗೊತ್ತಿತ್ತು. ಆದರೂ ಏನು ನಾವು ಬಂದುಬಿಟ್ಟಿದ್ವಿ ಪಕ್ಷದಲ್ಲಿ, ಹಂಗೇನು. ಆಮೇಲೆ ಅರ್ಥ ಕ್ಲಿಯರಾಗಿ ಆಯಿತು. ನಾವು ಕಾರಣಾಂತರಗಳಿಂದ ಪಕ್ಷ ಬಿಟ್ಟು ಬಂದ್ವಿ. ನಾವು ಯಾವ ಪಕ್ಷನ ಟೀಕೆ ಮಾಡ್ತಾಯಿದ್ವಿ ಅದೇ ಪಕ್ಷಕ್ಕೆ ಹೋಗಂಗೆ ಮಾಡಿದ್ರು ಯಾರು ಈ ಚಡ್ಡಿಗಳು. ಬಿಡಿ, ಅದೆಲ್ಲ ಬೇರೆ ವಿಷಯ. ಆದರೆ ಸೈದ್ಧಾಂತಿಕವಾಗಿ ಏನು ಹೇಳಿದ್ರು ಚಡ್ಡಿಗಳು, ಹೇಳ್ತಾ ಇದ್ದಾರೆ ಇವತ್ತು ಚಡ್ಡಿಗಳು, RSS BJP ಅವರು, ಅದು 100ಕ್ಕೆ 100 ಸುಳ್ಳು. ಅದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ಅದಕ್ಕೆ ನಾನು ಇಷ್ಟು ಇಂಟೆನ್ಸಿಟಿಯಿಂದ ಕಳೆದ 2 ವರ್ಷದಿಂದ ಇವ್ರ ವಿರುದ್ಧ ನಿಂತಿದ್ದೀನಿ. ಯಾರ ಪರ ಇದ್ನೋ, ಯಾರ ಪರ ಬ್ಯಾಟಿಂಗ್ ಮಾಡಿ, ಯಾರ ಪರ ಪ್ರಚಾರಕರಾಗಿ ಕೆಲಸ ಮಾಡ್ತಾಯಿದ್ನೋ, ನಾನು ಇವತ್ತು ವಿರುದ್ಧವಾಗಿ ನಾನು ನಿಂತಿದ್ದೀನಿ. ಅದರಲ್ಲೇನು ನನಗೆ ಯಾವುದೇ ರೀತಿ ಬೇಜಾರಿಲ್ಲ. ಆದರೆ ಬೇಜಾರು ಒಂದಿದೆ, ಏನು ಅವ್ರ ಪರ ಮಾತಾಡಿದ್ನಲ್ಲ, ಇಷ್ಟು ದಿವಸ ಮಾಡಿದ್ನಲ್ಲ ಕೆಲಸ ಅಂತ. ಇವತ್ತು ನನಗೆ ಪಶ್ಚಾತ್ತಾಪ ಆಗ್ತಾಯಿದೆ. ಅದು ಏನು ಮಾಡೋಕ್ಕಾಗಲ್ಲ, ಆಗೋಯ್ತು, ತಿಳಿದೆ, ತಪ್ಪು ಮಾಡಿಬಿಟ್ಟಿದ್ದೀನಿ. ಇನ್ನು ವಿಷಯಕ್ಕೆ ಬರೋಣ. ಇವರು ಇದನ್ನು ಪ್ರಪಗೆಂಡ ಮಾಡಿ BJP, RSS, JDS ಸೇರ್ಕೊಂಡಿದೆ. ಈಗ ಸಮ್ಮಿಶ್ರ ಅಲ್ವಾ ಅವರು, ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದ್ದಾರಲ್ಲ,
ಈಗ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮೇಲೆ ಮಾಡಿದ್ರು ಸನ್ಮಾನ್ಯ ಕುಮಾರಸ್ವಾಮಿ ಅವರು, ವಿಜೇಂದ್ರ ಅವರು, ಅಶೋಕ್ ಅವರು. ಏನು ಹತ್ಬಿಟ್ರು ಡಿ ಕೆ ಶಿವಕುಮಾರ್. ಕುಮಾರಸ್ವಾಮಿಗಳು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಅವರು ದೊಡ್ಡ ನಾಯಕರು, ನಾವು ಅದ್ರ ಬಗ್ಗೆ ಮಾತಾಡಲ್ಲ, ಆದರೆ ವಿಷಯದ ಬಗ್ಗೆ ಮಾತಾಡೋಣ. ಸಾಹೇಬ್ರೆ, ತಾವು ಎಷ್ಟು ವರ್ಷಗಳ ಕಾಲ ಗಳಗಳಗಳ ಅಂತಿದ್ರಿ, ಆವಾಗ ನಾವೆಲ್ಲ ಒಪ್ಕೊಂಡಿದ್ವಿ. ಆಮೇಲೆ ಅದು ಓವರ್ ಆಯಿತು ಅಂದ್ಬಿಟ್ಟು ನಾವು ಟೀಕೆ ಮಾಡೋಕ್ಕೆ ಶುರು ಮಾಡಿದ್ವಿ. ಎಲ್ಲರೂ ಮಾಡ್ತಿದ್ರು, ನಿಮ್ಮಲ್ಲೂ ಮಾಡ್ತಿದ್ರು, ನಿಮ್ಮ JDS ಅವರು ಓವರ್ ಆಯಿತು ಇವಣ್ಣನ್ನು ಅಂತ ಅವರು ಹೇಳ್ಕೊಂಡಿರ್ತಾರೆ. ಯಾವ್ದು ಬಹಿರಂಗವಾಗಿ ಹೇಳಿರಲ್ಲ, ಬಿಟ್ಕೊಡೋಕ್ಕಾಗಲ್ವಲ್ಲ, ಪಕ್ಷ ನಮ್ಮಣ್ಣ ಅಂತ ಆಡ್ಕೊಳ್ಳಿ. ಅದು ನಿಮ್ಮ ಪ್ರೀತಿ ವಿಶ್ವಾಸ ಇರುತ್ತೆ, ಬೇಡ ಅನ್ನಲ್ಲ. ಆವಾಗ ಸರಿಗಿತ್ತು ಡಿ ಕೆ ಶಿವಕುಮಾರು, ಬಂಡೆ, ಕನಕಪುರದ ಬಂಡೆ ಅಂತ ಹೆಸರುವಾಸಿಯಾಗವ್ರೆ. ಅವರು ಅಳಿದ ತಕ್ಷಣ ಗೇಲಿ ಮಾಡೋದು. ಇದು ಸ್ವಾಮಿ, ರಾಜಕಾರಣ ಮಾಡಿ, ಒಳ್ಳೆ ರಾಜಕಾರಣ ಮಾಡಿ, ಯಾರು ಬೇಡನಲ್ಲ. ಈ ರಾಜ್ಯ ಎಲ್ರಿಗೂ ಸೇರಿದ್ದು, JDS ಅವ್ರಿಗೂ ಸೇರಿದ್ದು, BJP ಅವ್ರಿಗೂ ಸೇರಿದ್ದು, ಕಾಂಗ್ರೆಸ್ ಅವ್ರಿಗೂ ಸೇರಿದ್ದು, ಯಾವ ಪಕ್ಷದ ಪರ ಇಲ್ಲದೇದವ್ರಿಗೂ ಸೇರಿದ್ದು, ಎಲ್ರಿಗೂ ಸೇರಿದ್ದು, ಆಯಿತಾ? ನೀವು ರಾಜಕಾರಣ ಮಾಡಿ ಅಂದರೆ ಒಂದು ತೂಕವಾಗಿ ರೀತಿ ನೀತಿಲಿ ಮಾಡಿ. ಯಾಕೆ ಹಿಂಗೆಲ್ಲ ಆಡ್ತೀರಿ? ನಿಮ್ಗೆ ಅಧಿಕಾರ ಇಲ್ಲ ಅಂದ್ಬಿಟ್ಟು ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಿರೋ ಜನರಿಗೆ ಅವಮಾನ ಮಾಡಬೇಡಿ. ಜನ ಇಷ್ಟಪಟ್ಟು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನ, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ, 5 ಗ್ಯಾರಂಟಿ ಯೋಜನೆ ಮತ್ತು ಪಕ್ಷದ ಸಿದ್ಧಾಂತ, ಅವ್ರ ರೀತಿ ನೀತಿ ನೋಡಿ ಸಿದ್ದರಾಮಯ್ಯವರು 2013ನೇ ಇಸ್ವಿಲಿ 5 ವರ್ಷಗಳ ಆಳ್ವಿಕೆ ಮಾಡಿ ಎಂಥ ಸರ್ಕಾರ ಕೊಟ್ಟರು, ಇವೆಲ್ಲ ಯೋಚನೆ ಮಾಡಿ ಪ್ರಬುದ್ಧ ಕನ್ನಡಿಗರು ವೋಟ್ ಮಾಡಿ ಗೆಲ್ಲಿಸಿದ್ದಾರೆ. ಅಂಥ ಸರ್ಕಾರನ ನೀವು ಬಾಯಿ ಬಂದಂಗೆಲ್ಲ ಬೈಕೊಂಡು ಇದಕ್ಕೆಲ್ಲ ಇವರೇ ಹೊಣೆ ಹಾಗೆ ಹೀಗೆ ಅಂತೆಲ್ಲ ಟೀಕೆ ಮಾಡಿ ರಾಜೀನಾಮೆ ಕೇಳ್ತಿದ್ದೀರಲ್ಲ ಮಹಾನ್ ಭಾವರು. ಪಹಲ್ಗಾಮ್ ದಾಳಿ ಆಯಿತು ಮೊನ್ನೆ, 1-2 ತಿಂಗಳಿದ್ದೆ. ಅನ್ಯಾಯವಾಗಿ 28 ಜನ ಸತ್ತೋದ್ರು. ಯಾರ್ಯಾರು ರಾಜೀನಾಮೆ ತಗೊಂಡ್ರಿ ನೀವು? ಯಾರ್ಯಾರು ರಾಜೀನಾಮೆ ತಗೊಂಡ್ರಿ ಸರ್? ಮಹಾನ್ ಭಾವರೇ, ಮಹಾನ್ ಬುದ್ಧಿವಂತ ಪಂಡಿತರೇ. ಒಬ್ಬ ಮೋದಿ, ನಮ್ಮ ಘನವೆತ್ತ ಪ್ರಧಾನಿಗಳು, ಅವ್ರು ರಾಜೀನಾಮೆ ತಗೊಂಡ್ರೆ ಅವರು ಕಾರಣರಲ್ವಾ? ಇದಕ್ಕೆ ಜವಾಬ್ದಾರಿ ಹೊತ್ಕೊಂಡು ರಾಜೀನಾಮೆ ಕೊಡಬೇಕಲ್ವಾ? 14ನೇ ಇಸ್ವಿಲಿ ಬಂದರು, ದೇಶ ಉದ್ಧಾರ ಮಾಡ್ತೀವಿ, ಪಾಕಿಸ್ತಾನ ಹಂಗೆ ಮಾಡಾಕ್ಬಿಡ್ತೀವಿ, ಎಡೆಮುರಿ ಕಟ್ತೀವಿ, ಹಂಗೆ ಹಿಂಗೆ ಅಂತ ನಾವು ನಿಜ ಅನ್ಕೊಂಡಿದ್ವಿ. ಆ ಟೈಮಲ್ಲಿ ನಾವು ಮೋದಿ ಪರ ಬ್ಯಾಟಿಂಗ್ ಆಡ್ತಿದ್ವಿ. ನಾವು ನೋಡಿದ್ರೆ ಅಣ್ಣ ಬಾಸ್ ನಮ್ಮ ಮೋದಿ ಸಾಹೇಬರು ಏನೂ ಮಾಡಲಿಲ್ಲ. ಪಾಕಿಸ್ತಾನದ ಎಡೆಮುರಿನೂ ಇಲ್ಲ, ಪಡೆಮುರಿನೂ ಇಲ್ಲ, ಏನೂ ಕಟ್ಟಲಿಲ್ಲ. ನಾವು ಶಾಕು, ಏನು ಅಣ್ಣ ಹಿಂಗೆ ಬಂದರು ಮೋದಿ ಸಾಹೇಬರು, ಹಿಂಗೆ ಮಾಡಿದ್ರಲ್ಲ ಅಂತ ಹೇಳೋಕ್ಕಾಗ್ತಾ ಇರಲಿಲ್ಲ. ಒಂದ್ಸಲ ಬೈಕಂದಿರ್ತಿದ್ವಿ. ಈಗ ಕೇಳ್ತೀವಿ, ಕೇಳೋ ಹಕ್ಕಿದೆ, ಕೇಳ್ತೀವಿ. ಯಾಕೆ ರಾಜೀನಾಮೆ ತಗೊಳ್ಳಿಲ್ಲ ಸರ್ ಮೋದಿ ಸಾಹೇಬ್ರದ್ದು? ಯಾಕೆ ರಾಜೀನಾಮೆ? ದಿ ಸೋ ಕಾಲ್ಡ್ ದೇಶಭಕ್ತರು BJP, JD, RSS ಕೇಳ್ತಾರಲ್ಲ, ಸರ್ಕಾರ ಸರಿಯಾಗಿಲ್ಲ, ಕಾಂಗ್ರೆಸ್ ಪಕ್ಷ ರಾಜೀನಾಮೆ ಕೊಡಿ, ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಿ, ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಿ. ತಗೋಬೇಕಿತ್ತು ನೀವೇ ದೇಶಭಕ್ತರು, ದೊಡ್ಡ ಸೋ ಕಾಲ್ಡ್ ದೇಶಭಕ್ತರು. ಮೋದಿ ಸಾಹೇಬ್ರದ್ದು ರಾಜೀನಾಮೆ, ಈ ಅಮಿತ್ ಶಾ, ದ ಒನ್ ಆ್ಯಂಡ್ ಓನ್ಲಿ ಚಾಣಕ್ಯ ಆಫ್ ಇಂಡಿಯಾ, ರಾಜೀನಾಮೆ ಯಾಕೆ ತಗೊಳ್ಳಿಲ್ಲ? ಚಾಣಕ್ಯ ಯಾರು? ಅಮಿತ್ ಶಾ ಅವ್ರು ಹೇಳಿದ್ದಕ್ಕೆ ತಾನೇ ಪಾಪ ನಮ್ಮ ಭಾರತೀಯರೆಲ್ಲ ಏನೋ ಆಗ್ಬಿಟ್ಟಿದೆ, ಕಾಶ್ಮೀರ ಆರ್ಟಿಕಲ್ 370 ತೆಗೆದು ಭೂಲೋಕದ ಸ್ವರ್ಗ ಮತ್ತೆ ಧರೆಗೆ ಬಂದುಬಿಟ್ಟಿದೆ, ಏನು ಉಗ್ರವಾದ ಎಲ್ಲ ನಿರ್ಣಯ ಮಾಡಿಬಿಟ್ಟಿದ್ದಾರೆ ಸಾಹೇಬರು. ಏನು ಆರಾಮಾಗಿ ತಿರುಗಾಡೋದೆ, ನಮ್ಮೂರಲ್ಲಿ ತಿರುಗಾಡ್ತೀವಲ್ಲ ಹಂಗೆ ತಿರುಗಾಡೋದೆ ಅನ್ಕೊ ಹೋದ್ರು ಪಾಪ ಅಮಾಯಕರು. ಹೋಗಿದ್ದಕ್ಕೆ ಏನಾಯಿತು? ಅನ್ಯಾಯವಾಗಿ 28 ಜನ ಸತ್ತೋದ್ರಲ್ಲಪ್ಪ, ದೇಶಕ್ಕೋಸ್ಕರ ಹುತಾತ್ಮರಾದ್ರಲ್ಲಪ್ಪ, ನಿಮ್ಮ ಅವಿವೇಕತೆಯಿಂದ ಸತ್ತರಲ್ಲಪ್ಪ. ಯಾರು ಹೊಣೆ? ರಾಜೀನಾಮೆ ಕೊಡಬೇಕಿತ್ತು, ನೈತಿಕ ಹೊಣೆ ಹೊತ್ತಿ. ಆವಾಗ ಮೈಸಿಯಾಗಿ ಗಂಡದಪ್ಪ ನಮ್ಮ ಅಮಿತ್ ಶಾ ಅಂತ. ಮೋದಿ ಬೇಡ ಹೋಗಲಿ, ಅಮಿತ್ ಶಾ ರಾಜೀನಾಮೆ ತಗೊಂಡ್ರಿ? ತಗೊಳ್ಳಿಲ್ಲ. ಡಿಫೆನ್ಸ್ ಮಿನಿಸ್ಟ್ರು ರಾಜನಾಥ್ ಸಿಂಗ್ ಅವ್ರು ರಾಜೀನಾಮೆ ತಗೊಂಡ್ರಿಯಾ? ತಗೊಳ್ಳಿಲ್ಲ. ಹೋಗಲಿ ಇವರು ಯಾರ್ದಾರ ಒಬ್ಬರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು, ಅವ್ರದ್ದು ಇಲ್ಲ. ಹೋಗಲಿ ಮಿಲ್ಟ್ರಿದು ಸೆಕ್ಯೂರಿಟಿ ಲ್ಯಾಬ್ಸ್ ಆಯಿತು, ಅವ್ರದ್ದು ರಾಜೀನಾಮೆ ತಗೊಂಡ್ರಿಯಾ? ಯಾರ್ದು ಇಲ್ಲ. ಒಬ್ಬ ನೋಡ್ರಿ, ನಮ್ಮ ಸಿದ್ದರಾಮಯ್ಯ ಗಂಡು ರೀ, ಏನು ಗಂಡು ಅಂತೀರಿ. ನಮ್ಮ ಸಿದ್ದರಾಮಯ್ಯ ನಮ್ಮೂರು ಮೈಸೂರಿನ ಗಂಡು, ರಾಜ್ಯ ಇದು ಮೈಸೂರಿನ ಹುಲಿ. ಕೊಟ್ಟರು ನೋಡಿ 11 ಗಂಟೆ ಪ್ರೆಸ್ ಕಾನ್ಫರೆನ್ಸ್ ರೀ. ಇಮ್ಮಿಡಿಯೇಟ್ ಆ್ಯಕ್ಷನ್, 2 ದಿವಸದಲ್ಲಿ ಆ್ಯಕ್ಷನ್ನು. ಅರೆಸ್ಟ್ ಆದೇಶ, ಆಫೀಸರ್ಸ್ಗಳು ತಲೆದಂಡ, ಯಾರು ಬೇಜವಾಬ್ದಾರಿ ವರ್ತಿಸಿದ್ರು ಇಲ್ಲ ತಲೆದಂಡ ತಗೊಂಡ್ರು. ನೀವು ಎಷ್ಟು ಜನ ರಾಜೀನಾಮೆ? ಅದು CM ಅಂದರೆ ಡಮ್ಮಿ PM ಇಟ್ಕೊಂಡು ಏನೂ ಆಗಲ್ಲ. ಇಂಥ ಎದೆಗಾರಿಕೆ ಇರುವ ಇಂದಿರಾ ಗಾಂಧಿ ಅಂತ ಎದೆಗಾರಿಕೆ ಇರುವ ನಾಯಕಿ, ಧೈರ್ಯ, ವೀರಾದಿ ಶೂರೇ ಇಂದಿರಾ ಗಾಂಧಿ ಅಂಥ ಪಕ್ಷದ ಕಟ್ಟಾಳು ನಮ್ಮ ಸಿದ್ದರಾಮಯ್ಯ ಅವರು ಇವತ್ತು ಆ್ಯಕ್ಷನ್ ತೊಗೊಂಡಿದ್ದಾರೆ. ನಿನ್ನೆ ರಾತ್ರಿ 11 ಗಂಟೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. 75 ವರ್ಷ ಆಗಿದೆ ಅವ್ರಿಗೆ, 77 ವರ್ಷ ಆದ್ರೂ ವಯಸ್ಸಾದರೂ ನೋಡಿ
ಅದು ತಾಕತ್ರೆ ನಮ್ಮ ಕಾಂಗ್ರೆಸ್ದು, ನಮ್ಮ ಸಿದ್ದರಾಮಯ್ಯ ಅವ್ರದ್ದು, ಡಿ ಕೆ ಶಿವಕುಮಾರ್ ಕಣ್ಣೀರು ಹಾಕಿರೋ ದುಃಖದಲ್ಲಿ ಆ್ಯಕ್ಟಿಂಗ್ ಅಂತೆ. ಏನ್ರಿ ಮಾತಾಡ್ತೀರಿ? ಹಾಂ, 11 ಜನ ಸತ್ತೋಗಿದ್ದಾರೆ ಪಾಪ, ಅನ್ಯಾಯವಾಗಿ ಕನ್ನಡಿಗರು, ಚಿಕ್ಕ ಚಿಕ್ಕ ಮಕ್ಕಳು, ಇನ್ನೂ ಜೀವನನೇ ನೋಡಿಲ್ಲ, ಪ್ರಪಂಚ ನೋಡಿರಲ್ಲ, ಅವರು ಅನ್ಯಾಯವಾಗಿ ಸತ್ತಿದ್ರು, ಗೋಳು ನೋಡೋಕ್ಕಾಗಲ್ಲ. ಅವ್ರ ಅಪ್ಪ ಹೇಳ್ತಾರೆ 100 ಕೋಟಿ ರೂಪಾಯಿ ಆಸ್ತಿ ಐತೆ, ಏನು ಪ್ರಯೋಜನ, ಇರೋನೊಬ್ಬ ಮಗ ಸತ್ತೋದ ಅಂತ. ಆ ದುಃಖ ಯಾವತ್ತೂ ಯಾರೂ ಬರ್ಸೋಕ್ಕಾಗಲ್ಲ. ನಾವು ನಮ್ಮ ಮನೇಲಿ ಕಳ್ಕೊಂಡಿದ್ದೀವಿ, ನಮ್ಮ ಮನೆಯವ್ರಲ್ಲಿ ಅಮ್ಮಣ್ಣನ ಕಳ್ಕೊಂಡಿದ್ದೀವಿ, ಚಿಕ್ಕ ಏಜಲ್ಲೇ ನಮ್ಮ ಅಪ್ಪವ್ರು ಕಳ್ಕೊಂಡಿದ್ದೀನಿ. ಆ ನೋವು ನಮ್ಗೆ ಅರ್ಥ ಆಗುತ್ತೆ. ಈ ಥರ ಎಲ್ಲ ಆಡಬೇಡಿ, ಚಿಲ್ಲರೆ ರಾಜಕಾರಣ ಮಾಡಬೇಡಿ. ಕರ್ನಾಟಕ ಸಂಕಷ್ಟದಲ್ಲಿದೆ. ವಿರೋಧ ಪಕ್ಷದವರಾಗಿ ನೀವು JDS ಅವರೇ, BJP ಅವರೇ, ನೀವು ರಾಜ್ಯದ ಜನತೆಯ ಪರ ನಿಲ್ಲಬೇಕು. ನೀವು ಕಾಂಗ್ರೆಸ್ ಪಕ್ಷದ ಪರ ನಿಲ್ಲಬೇಡಿ, ಬಿಡಿ. ನೀವು ಶತ್ರುಗಳ ಥರ ನೋಡ್ತೀರಿ, ನಾವು ನೋಡಲ್ಲ. ಕನ್ನಡಿಗರ ಪರ, 7 ಕೋಟಿ ಜನರ ಪರ ನಿಂತ್ಕೊಳ್ಳಿ. ಜನರ ಭಾವನೆಗಳಿದೆ RCB ತಂಡದ ಜೊತೆ, ಅದನ್ನು ಮಗ